ಮತ್ತು ದಂಡ ಹಿಂಸೆ ಕೊಟ್ಟು ಆತನಿಗೆ ಚಿತ್ರಹಿಂಸೆ ಕೊಟ್ಟು ಹಲ್ಲೆ ನಡೆಸಿ ಕೊಲೆ ಮಾಡುವುದು. ಇದರಿಂದ ಜೀವಾವಧಿ ಶಿಕ್ಷೆ. ಜೀವಾವಧಿ ಶಿಕ್ಷೆ ಅಂತಂದ್ರೆ ಯಾವ ಥರ? ಜೀವಾವಧಿ ಶಿಕ್ಷೆ ಅಂತಂದ್ರೆ 14 ವರ್ಷ ಅಂದರೆ ಜೀವಾವಧಿ ಶಿಕ್ಷೆ ಅಂದರೆ ಬದುಕಿರೋವರೆಗೂ ಜೀವಾವಧಿ ಶಿಕ್ಷೆನೇ. ಆದರೆ ಪ್ರಶ್ನೆ ಏನು? 14 ವರ್ಷಕ್ಕೆ ಸನ್ನಡತೆಯ ಆಧಾರದ ಮೇಲೆ ಬರ್ಬೋದು. ನಾನು ನೆನ್ನೆ ಹೇಳಿದೆ ನಿಮಗೆ ಅದ್ರ ಬಗ್ಗೆ, ಮತ್ತೆ ಹೇಳಲ್ಲ. ಸೆಕ್ಷನ್ 201 ಕೃತ್ಯ ಮುಚ್ಚಿಡಲು, ಸಾಕ್ಷ್ಯನಾಶ, ತಪ್ಪು ಮಾಹಿತಿ, 7 ವರ್ಷ ಜೈಲು. ಇವ್ರು ಇವೆಲ್ಲ ಹಾಕೊಂಡು ನೋಡ್ತಾ ಇದ್ರೆ ಜೀವನ ಪರ್ಯಂತ ಜೈಲೊಳಗೆ ಇರಬೇಕು ಅನಿಸುತ್ತೆ. ಏನಾಯಿತು? ಕೊಲೆ ಆಯಿತು, ಯಾರೋ ಬಂದರು, ಸರೆಂಡರ್ ಆದಮೇಲೆ ಪವಿತ್ರ ಅತ್ತಿಗೆ ದರ್ಶನ್ ಅಣ್ಣ ಅಂತ ಬಾಯ್ಬಿಟ್ರು. ಅದಾದಮೇಲೆ ಹಿಂಗೆ ಒಂದು ಯಾವುದೋ ರೇಣುಕಾ ಸ್ವಾಮಿದು ಅನಾಥ ಶವ ಸಿಕ್ಕಿದೆ ಅಂತ ಹೇಳುವಾಗ 30 ಲಕ್ಷ ಹಣದ ಟ್ರಾನ್ಸ್ಫರ್ ಆಯಿತು. ಇದು ನೀವು ಹೋಗಿ ಸರೆಂಡರ್ ಆಗಿ ಈ ಸತ್ಯವನ್ನು ಮುಚ್ಚಿಡಿ ಅಂತ. ಆಮೇಲೆ ಸಾಕ್ಷ್ಯನಾಶ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿರೋದು. ಆಮೇಲೆ ತಪ್ಪು ಮಾಹಿತಿಯನ್ನು ಕ್ರಿಯೇಟ್ ಮಾಡಿದ್ದು. 7 ವರ್ಷ ಜೈಲು. ಮುಗಿತಾ? ಸೆಕ್ಷನ್ 364 ಅಪಹರಣ, ಕಿಡ್ನಾಪ್. ರೇಣುಕಾ ಸ್ವಾಮಿನ ಬಾಸ್ ತೋರಿಸ್ತೀನಿ ಬಾರಯ್ಯ ಅಂದ್ಕೊಂಡು ಬಾಸು ಇಲ್ಲ ಬೂಸು ಇಲ್ಲ ಕರ್ಕೊಂಡು ಹೊಡೆದಿದ್ದು. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಎತ್ತಾಕೊಂಡು ಬಂದಿದ್ದು 2 ರಿಂದ 10 ವರ್ಷ ಜೈಲು. ಸೆಕ್ಷನ್ 384 ಹಲ್ಲೆ ನಡೆಸಿ ವ್ಯಕ್ತಿಯ ಸುಲಿಗೆ ಮಾಡಿದ್ದು, ಹೊಡೆದಿದ್ದು, ಆತನಿಂದ ಇದ್ದಂಥ ವಸ್ತುಗಳನ್ನು ಕಿತ್ಕೊಂಡಿದ್ದು, ಆತನ ಹಣವನ್ನು ಕಿತ್ಕೊಂಡಿದ್ದು, ಆತನ ಜೇಬಲ್ಲಿದ್ದಂಥ ಹಣವನ್ನು ಕಿತ್ಕೊಂಡಿದ್ದು, ಆತನ ಕತ್ತಿನಲ್ಲಿದ್ದಂಥ ಚಿನ್ನದ ಸರವನ್ನು ಕಿತ್ಕೊಂಡಿದ್ದು, 3 ವರ್ಷದವರೆಗೆ ಜೈಲು. ಇಷ್ಟು. ಏನೋ ನಿಮ್ಮ ಬಾಸ್ನ ಸುಪ್ರೀಂ ಕೋರ್ಟೇ ಕಾಪಾಡಬೇಕಪ್ಪ. ಇಲ್ಲಿ ಯಾವ ಬಾಸು ಇಲ್ಲ, ಸುಪ್ರೀಂ ಕೋರ್ಟೇ ಬಾಸ್. ಓಕೆ. ಕಂಬಿ ಹಿಂದೆ ಕಾಟೇರ ಜೈಲಲ್ಲಿ ಅಕ್ಷರಶಃ ನರಕ ದರ್ಶನ. ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹದ್ದಿನ ಕಣ್ಣು. ಸುಪ್ರೀಂ ಚಾಟಿ ಬೀಸಿದ ಬಳಿಕ ಎಚ್ಚೆತ್ತಿರುವ ಜೈಲಾಧಿಕಾರಿಗಳು. ಏನ್ ಎಚ್ಚೆತ್ತು ಬಿಟ್ರೋ ಏನು? ಜೈಲೊಳಗಡೆ ನಡಿಬಾರ್ದು ನಡೀತ್ರಿ. ಜೈಲು ಒಂಥರ ಮಾಲ್ ಆಗ್ಬಿಟ್ಟಿದೆ. ಯಾವ ಮಾಲು ಅಂತ ಕೇಳ್ಬಿಡಿ, ಯಾವ ಮಾಲ್ ಬೇಕಾದರೂ ಆಗಿರ್ಬೋದು. ಅಲ್ಲಿ ಎಲ್ಲ ಸಿಗುತ್ತೆ, ಎಲ್ಲ ಇರುತ್ತೆ. ಯಾವ ಮಾಲ್ ಬಿಂದು? ರಾಯಲ್ ಮಾಲ. ಏನೋ ನೀವು ನೋಡಿರೋ ಮಾಲು. ನೀವು ದರ್ಶನ್ ಫ್ಯಾನ್ ಅಲ್ವೇ? ಏನೋ ಒಂದು ಸಮರ್ಥನೆ ಹೇಳ್ಕತ್ತೀರ. ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹದ್ದಿನ ಕಣ್ಣು. ಇದನ್ನು ಮುಂಚೆನೇ ಇಟ್ಬಿಟ್ಟಿದ್ರೆ ಬೇಲ್ ಸಿಗ್ತಾಯ್ತಾ? ಮುಂಚೆ ಗಿಳಿ ಕಣ್ಣು ಇಟ್ಬಿಟ್ಟು ಈಗ ಹದ್ದಿನ ಕಣ್ಣಂತೆ. ಕಾಟೇರನಿಗೆ ತಪ್ಪದ ಕಂಟಕ. ದಿನದ 24 ಗಂಟೆಯೂ 4 ಗೋಡೆಯ ಮಧ್ಯೆ ದಾಸ. ಬ್ರೇಕಿಂಗ್. ಕಾರಿಡಾರ್ನಲ್ಲಿ ವಾಕ್ ಮಾಡಲು ಇಲ್ಲ ಅನುಮತಿ. ಬೇಡ, ಕೊಡಬೇಡಿ ಅನುಮತಿನ. ಊಟ ತಿಂಡಿ ಕೊಠಡಿಗೆ ಪೂರೈಸುತ್ತಿದ್ದಾರೆ ಸಿಬ್ಬಂದಿ. ಯಾಕೆ? ಬರಲಿ ಬಿಡಿ. ದರ್ಶನ್ ಇರುವ ಕೋಣೆಯಲ್ಲಿ ಟಿವಿ ಕೂಡ ಇಲ್ಲ. ಬೇಡ, ಟಿವಿ ನೋಡ್ಬಿಟ್ಟು ಆಮೇಲೆ ಸೈಕ್ ಆಗ್ಬಿಡ್ತಾರೆ ನಾವು ಮಾತಾಡೋದೆಲ್ಲ ನೋಡ್ಬಿಟ್ರೆ. ಖಾಲಿ ಕೂರ್ಬೇಕು, ಇಲ್ಲವೇ ಪುಸ್ತಕ ಓದಬೇಕು. ಒಂದಷ್ಟು ಗೌತಮ ಬುದ್ಧನಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು, ಸ್ವಾಮಿ ವಿವೇಕಾನಂದ ಅವರಿಗೆ ಸಂಬಂಧಿಸಿದಂಥ ಪುಸ್ತಕಗಳು, ಈ ಥರ ಪುಸ್ತಕಗಳಿದ್ರೆ ಕೊಡಿ. ಸಿಬ್ಬಂದಿ ಕೂಡ ದರ್ಶನ್ ಬಳಿ ಮಾತನಾಡುವಂತಿಲ್ಲ. ಹಿಂಗೆ ಕಟ್ಟಾಕ್ಬಿಟ್ರೆ ಹೆಂಗ್ರಿ ನಮ್ಮ ಬಾಸ್ ಕತೆ? ಏನೋ ಅಪ್ಪ ನೀವು ಈ ಕಡೆ 4 ಗೋಡೆ ಮಧ್ಯದಲ್ಲಿ ಇರಬೇಕಂತೆ, ಈ ಕಡೆ ವಾಕ್ ಮಾಡಲು ಅನುಮತಿ ಇಲ್ವಂತೆ, ಊಟ ತಿಂಡಿ ಪೂರೈಸಿ ಅಲ್ಲಿಗೆ ಹೋಯ್ತಿದ್ಯಂತೆ, ಟಿ ವಿನೂ ಇಲ್ವಂತೆ. ಬೇಡ ಬಿಡಿ, ಟಿ ವಿ ಮಾತ್ರ ಬೇಡ. ಆಮೇಲೆ ಅವರು ಟಿ ವಿ ನೋಡ್ಬೇಕಾದ್ರೆ ಸಡನ್ನಾಗಿ ನಾನೇ ಬಂದ್ಬಿಟ್ರೆ, ನನ್ನ ಮಾತು ಕೇಳಿಸ್ಕೊಂಬಿಟ್ರೆ, ಆಮೇಲೆ ಮನ್ಸಿಗೆ ಬೇಜಾರು ಮಾಡ್ಕೊಂಬಿಟ್ರೆ ನಮ್ಮ ಬಾಸು. ಬೇಡ. ಖಾಲಿ ಕೂರಬೇಕು, ಇಲ್ಲವೇ ಪುಸ್ತಕ ಓದಬೇಕು. ಪುಸ್ತಕ ಓದಕ್ಕೆ ಕೊಡಿ. ಒಂದಷ್ಟು ಗೌತಮ ಬುದ್ಧರಿಗೆ ಸಂಬಂಧಿಸಿದಂಥ ಪುಸ್ತಕಗಳು, ಅತಿ ಆಸೆಯೇ ದುಃಖಕ್ಕೆ ಮೂಲ, ಈ ಥರದ್ದೆಲ್ಲ ಇರಬೇಕು. ಆಮೇಲೆ ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಿಸಿದಂಥ ಪುಸ್ತಕಗಳು. ಮಲೆಗಳಲ್ಲಿ ಮದುಮಗಳು ಕೊಟ್ಬಿಡಿ. ಏನಾದರೂ ಜೀವಾವಧಿ ಶಿಕ್ಷೆ ಆದರೆ ಅದನ್ನು ಓದೋಕ್ಕೆ ಬೇಕು 6 ತಿಂಗಳು. ಬೇಲ್ ಸಿಗೋದು 6 ತಿಂಗಳು ಲೇಟ್ ಆಗುತ್ತೆ ಅಂತಂದರೆ ಮಲೆಗಳಲ್ಲಿ ಮದುಮಗಳು ಕೊಟ್ಬಿಡಿ. ಅದು ಇಷ್ಟಪ್ಪ ಇದೆ ಪುಸ್ತಕ, ಅದನ್ನು ಓದಿ ಮುಗಿಸೋ ಹೊತ್ತಿಗೆ ಸರಿ ಆಗುತ್ತೆ. ಸಿಬ್ಬಂದಿ ಕೂಡ ದರ್ಶನ್ ಬಳಿ ಮಾತನಾಡುವಂತಿಲ್ಲ. ನೀವು ಹಿಂಗೆ ನಮ್ಮ ಬಾಸಿಗೆ ಬಾಯಿ ಕಟ್ಟಾಕ್ಬಿಟ್ರೆ ಹೆಂಗ್ರಿ? ಇದು ನ್ಯಾಯನಾ ಏನ್ರ? ಓಕೆ. ದರ್ಶನ್ ಮತ್ತು ಗ್ಯಾಂಗ್ ಮೇಲೆ ಯಾರ್ಯಾರ ಕಣ್ಣು? ಯಾರ್ಯಾರ ಕಣ್ಣಿಟ್ಟಿದ್ರೆ ಏನು ಬೇಕು?
ಓರ್ವ ಅಸಿಸ್ಟೆಂಟ್ ಸೂಪರ್ ಏನ್ರಿ ಇದು ಏನ್ ಬರ್ದಿದ್ಯಪ್ಪ? ಓರ್ವ ಅಸಿಸ್ಟೆಂಟ್. ಸಂಗಮೇಶ್ ನನ್ನ ನಗಿಸ್ಬಿಟ್ಟಲ್ಲಪ್ಪ ನೀನು. ಸೀರಿಯಸ್ ಆಗಿ ನಾನು ಹೇಳ್ತಾ ಇದ್ದೆ ನಾನು. ಇಬ್ಬರು ಜೈಲರ್, ಇಬ್ಬರು ಅಸಿಸ್ಟೆಂಟ್ ಜೈಲರ್ ಉಸ್ತುವಾರಿ, ಸೆಲ್ ಬಳಿ ಇಬ್ಬರು ಹೆಡ್ ವಾರ್ಡರ್ ಮತ್ತು ಇಬ್ಬರು ವಾರ್ಡರ್ ಅವ್ರ ಮೇಲೆ ಕಣ್ಣಿಟ್ಟಿದ್ದಾರಂತೆ. ಓಕೆ, ಇವರೆಲ್ಲ ಕಣ್ಣಿಟ್ಬಿಟ್ಟಿದಾರಂತೆ ದರ್ಶನ್ ಗ್ಯಾಂಗ್ ಮೇಲೆ ಯಾರ್ಯಾರ ಕಣ್ಣು ಅಂತ. ಸೂಪರಿಡೆಂಟೋ ಅಥವಾ ಓರ್ವ ಅಸಿಸ್ಟೆಂಟೋ, ಇಬ್ಬರು ಜೈಲರು, ಇಬ್ಬರು ಅಸಿಸ್ಟೆಂಟು, ಸೆಲ್ ಬಳಿ ಇಬ್ಬರು ಹೆಡ್ ವಾರ್ಡರು. ಈಗ ಅಭಿಮಾನಿಗಳು ಕೇಳೋದು, ಯಾರನ್ನ ಇಟ್ಬಿಟ್ಟು ಏನು ಕಿತ್ಕೋತೀರಾ ಅಂತ ಅಲ್ವಾ ನಿಮ್ಮ ಪ್ರಶ್ನೆ. ನಮ್ಮ ಬಾಸ್ತು ಏನೂ ಆಗಲ್ಲ, ಏನೋ ಗೊತ್ತಿಲ್ಲಪ್ಪ. ಮೀಡಿಯಾದವ್ರು ಏನು ಮಾಡ್ಕೊತೀರ ನೀವು? ಅಭಿಮಾನಿಗಳ ಪ್ರಶ್ನೆ. ನಿಮ್ಮ ಬಾಸೇ ಒಂದ್ಸಲ ಹೇಳಿದರು, ಮೀಡಿಯಾದವ್ರು ಏನು ಮಾಡ್ಕೊಳಕ್ಕಾಗುತ್ತೆ, ಮೀಡಿಯಾದವರು ನನ್ನ ಸಮಾನ, ಏನು ಮಾಡ್ಕೊಳಕ್ಕಾಗುತ್ತೆ? ಛೇ, ನಾವೇನೂ ಮಾಡ್ಕೊಂಡಿಲ್ಲಪ್ಪ. ದರ್ಶನ್ದು ನಾವು ಏನೂ ಮಾಡ್ಕೊಂಡಿಲ್ಲ. ನಾವು ಬರೀ ಸುದ್ದಿ ಹೇಳಿದ್ವು ಅಷ್ಟೇ. ಏನೋ ಆಗೋಯ್ತು ಬಿಡಿ. ಓಕೆ, ವಿಜಯಲಕ್ಷ್ಮಿ ಆನ್ ದರ್ಶನ್ ಪೋಸ್ಟ್. ಸಾಮಾನ್ಯ ವಿಚಾರಣೆ ದಿನ ಕೈದಿಯಂತೆ ಸೆರೆವಾಸ. ಹೌದು, ದರ್ಶನ್ ಪರವಾಗಿ ನಾನು ಫ್ಯಾನ್ಸ್ ಜೊತೆ ಕನೆಕ್ಟ್ ಆಗ್ತೀನಿ. ಹಾಗೆ ಮೇಡಮ್, ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಮಾಡಿ ಮೇಡಮ್. ನಿಮ್ಮ ಚಾಲೆಂಜಿಂಗ್ ಸ್ಟಾರ್ ಹೃದಯದಲ್ಲಿ ಹೊತ್ತುಕೊಂಡಿದ್ದಾರೆ ಏನನ್ನ? ನಿಮ್ಮೆಲ್ಲರನ್ನ. ಎಸ್, ನಿಮ್ಮೆಲ್ಲರನ್ನ ತನ್ನ ಹೃದಯದಲ್ಲಿ ಹೊತ್ತುಕೊಂಡಿದ್ದಾರೆ. ದರ್ಶನ್ ನಿಮ್ಮೊಂದಿಗೆ ನೇರವಾಗಿ ಕನೆಕ್ಟ್ ಆಗುವವರೆಗೂ ಅವರ ಪರ ನಾನು ಸಾಮಾಜಿಕ ಜಾಲತಾಣ ಹ್ಯಾಂಡಲ್ ಮಾಡ್ತೀನಿ. ಅವರ ಸಿನಿಮಾ ಅಪ್ಡೇಟ್ ಪ್ರಚಾರಗಳನ್ನು ನಾನು ಹಂಚಿಕೊಳ್ತೀನಿ. ಅವರು ಶೀಘ್ರದಲ್ಲೇ ಪ್ರೀತಿ ಶಕ್ತಿಯೊಂದಿಗೆ ಹಿಂದಿರುಗುತ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಬರಲಿ ಮೇಡಮ್. ಅಯ್ಯೋ, ನಾವು ನೋಡ್ರಿ, ಅವರು ಜೀವನದಲ್ಲಿ ಏನು ಬದಲಾಗಬೇಕು. ಅವ್ರು ಬದಲಾಗಿ ಬರೋದನ್ನು ನಾವು ಕಾಯ್ತಾ ಇದ್ದೇವೆ. ಏನೇ ಅವರು ಮಾತಾಡಿದ್ರು ಕೂಡ ಮಾಧ್ಯಮದ ಬಗ್ಗೆ ಮಾತಾಡಬಾರ್ದಿತ್ತು ಅವತ್ತು ಮೇಡಮ್. ಗೊತ್ತು, ನೀವು ಅದನ್ನು ತಪ್ಪು ಅಂತ ಹೇಳಿದ್ದೀರಿ. ಆಮೇಲೆ ನೀವು ಸಂದೇಶಗಳನ್ನು ಸಿನಿಮಾದ ಬಗ್ಗೆ ಕೊಡ್ತಾ ಇದ್ದೀರಿ, ಸಿನಿಮಾ ಅಪ್ಡೇಟ್ಸ್ ಕೊಡ್ತಾ ಇದ್ದೀರಿ. ಸ್ವಲ್ಪ ಹಾಗೆ ಅಭಿಮಾನಿಗಳು ನೀವು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ, ಮೆಸೇಜ್ ಮಾಡಬೇಡಿ, ಹಿಂಗೂ ಸ್ವಲ್ಪ ಹೇಳಬೇಕು ಮೇಡಮ್. ನೀವು ಯಾಕೆ ಹೇಳ್ತಾ ಇಲ್ಲ? ನೀವು ಹೇಳಬೇಕು ನೀವು ಅದನ್ನೆಲ್ಲ. ಇದು ನ್ಯಾಯನಾ? ಇದು ನ್ಯಾಯನಾ ದಚ್ಚೋ? ನೀವು ಹೇಳ್ಬಿಟ್ಟು ಹೋಗ್ಬಾರ್ದ ದಚ್ಚೋ? ಅವರು ಶೀಘ್ರದಲ್ಲೇ ಮತ್ತು ಪ್ರೀತಿ ಶಕ್ತಿಯೊಂದಿಗೆ ಹಿಂದಿರುಗುತ್ತಾರೆ. ಹೌದು, ಆದಷ್ಟು ಬೇಗ ಬರಲಿ. ಡೆವಿಲ್ ಸಿನಿಮಾ ಕೂಡ ಸಕ್ಸಸ್ ಆಗಲಿ. ನಮ್ಮ ಆಶಯ ಕೂಡ ಅದೇ, ಡೆವಿಲ್ ಸಿನಿಮಾ ಕೂಡ ಸಕ್ಸಸ್ ಆಗಲಿ. ಯಾಕಂತಂದರೆ ಸಿನಿಮಾ ರೀ, ನಾನು ಕೂಡ ಒಬ್ಬ ಸಿನಿಮಾ ಪ್ರೇಮಿ. ನಾನು ಕೂಡ